ನಮಸ್ತೆ ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ, ಮುತ್ತುನ ಮದುವೆ ವಿಚಾರ, ಚಂದನ ಏನು ಮಾಡ್ತಾಳೆ, ಚಂದನ ತಗೊಂಡ ನಿರ್ಧಾರ ಮುತ್ತುಗೆ ಇಷ್ಟ ಆಗುತ್ತಾ, ಆ ಹುಡುಗಿ ಒಳ್ಳೆಯವಳಲ್ಲ ಅಂತ ಹೇಳಿ ಮುತ್ತು ಗೊತ್ತಾಗುತ್ತಾ, ಇನ್ನಷ್ಟೇ ಅಲ್ಲ ಅಮಿತ್ ಬಾಯಿ ತನ್ನ ತಂಗಿಯನ್ನು ಮದುವೆ ಆಗು ಅಂತ ಹೇಳಿ ಮುತ್ತುಗೆ ಹೇಳ್ತಾರೆ. ಅದಕ್ಕೆ ಮುತ್ತು ಏನು ಹೇಳ್ತಾನೆ, ಇನ್ನು ಮುತ್ತು ಈ ರೀತಿಯ ನಿರ್ಧಾರ ತಗೊಳ್ಳಿಕ್ಕೆ ಕಾರಣನೇ ವೈಭವಿ. ಆ ವೈಭವಿ ವಿಚಾರ ಕಂಟಿಗೆ ಗೊತ್ತಾಗುತ್ತಾ, ಏನೆಲ್ಲ ಆಗುತ್ತೆ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇನ್ನು ಪ್ರಾರಂಭದಲ್ಲಿ ಚಂದನ ಜಯಂತಿಯ ದುರಹಂಕಾರಕ್ಕೆ ಸರಿಯಾಗಿ ಉತ್ತರ ಕೊಡ್ತಾ ಇರ್ತಾಳೆ. ಅವಳು ಮಾಡಿದಂಥ ಅವಮಾನಕ್ಕೆ ಚಂದನ ಸರಿಯಾಗಿ ತಿರುಗೇಟು ಕೊಡ್ತಾ ಇರ್ತಾಳೆ. ಇನ್ನು ಚಂದನ ಹೇಳ್ತಾಳೆ, ನಿನ್ನಂಥವಳು ನಮ್ಮ ಮುತ್ತು ಅಣ್ಣಂಗೆ ಹೆಂಡತಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ನೀನು ಎಷ್ಟು ಕೆಟ್ಟವಳಂದರೆ ನಿನ್ನ ಗುಣನೇ ಹೇಳ್ತದೆ ನೀನು ಎಷ್ಟು ಕೆಟ್ಟವಳು ಅಂತ ಹೇಳಿ. ನೀನು ಮದುವೆ ಆಗೋ ಉದ್ದೇಶನೂ ನಂಗೆ ಗೊತ್ತಿದೆ, ಅದನ್ನು ನೀನೇ ಹೇಳಿದ್ಯಲ್ವಾ ಐಸ್ ಕ್ರೀಮ್ ಪಾರ್ಲರಲ್ಲಿ ನಿನ್ನ ಗುಣ ಏನಂತ ಆವಾಗಲೇ ಗೊತ್ತಾಯಿತು. ನೋಡು, ಮುತ್ತು ಅಣ್ಣನ ಏನಂತ ಅಂದ್ಕೊಂಡಿದ್ಯಾ, ಅವರು ಚಿನ್ನ, ಅವರೊಂದು ಆಲದ ಮರ ಇದ್ದಾಗೆ. ಅವ್ರು ಎಷ್ಟೋ ಜನಕ್ಕೆ ನೆರಳು ಕೊಡುವರು, ಆದರೆ ನೀನು ಅದ್ರ ಕೆಳಗಡೆ ಸುಟ್ಟು ಕರ್ಕಲಾಗೋ ಕಳೆ ಗಿಡ ಇದ್ದ ಹಾಗೆ. ನಿನಗೆ ಅವ್ರ ಹತ್ರ ನಿಂತ್ಕೊಳ್ಳೋ ಯೋಗ್ಯತೆಯೂ ಇಲ್ಲ. 7 ಹೆಜ್ಜೆ ಬಿಡು, 1 ಹೆಜ್ಜೆ ಇಡ್ಲಿಕ್ಕೂ ನಿಂಗೆ ಯೋಗ್ಯತೆ ಇಲ್ಲ. ನಿನ್ಗೆ ಎಷ್ಟೋ ಜನ್ಮದ ಪುಣ್ಯ ಮಾಡಿರಬೇಕು 1 ಹೆಜ್ಜೆ ಇಡಲಿಕ್ಕೆ. ನಿನ್ನಂಥವಳು ನನ್ನ ಮುತ್ತು ಅಣ್ಣನ ಮನೆಗೆ ಬರ್ಲಿಕ್ಕೆ ನಾನು ಬಿಡ್ತೇನೆ? ಆ ಮನೆ ಶ್ರೀಗಂಧದ ಗುಡಿಯ ಮನೆಗೆ ಹೊಸ ಆಗಲಿಕ್ಕೆ ನಾನಂತೂ ಬಿಡಲ್ಲ. ನಿನ್ನಂಥವಳು ಯಾವತ್ತೂ ನಮ್ಮ ಹತ್ರ ಬರಬಾರ್ದು ಅಂತ ಹೇಳ್ಕೊಂಡು ಬಾಯಿಗೆ ಬಂದಾಗ ಬೈತಾಳೆ. ಆಗ ಜಯಂತಿ ಹೇಳ್ತಾಳೆ, ಏನೇ ಮಾತಾಡ್ತಿದ್ಯಾ, ನಾನು ಜಯಂತಿ, ನಂಗೆ ಏನು ಬೇಕೋ ಅದನ್ನು ನಾನು ಮಾಡೇ ಮಾಡ್ತೇನೆ. ನಾನು ಆ ಮನೆಗೆ ಬಂದೇ ಬರ್ತೇನೆ, ನಿನ್ನ ಕೈಲಿ ಏನು ಮಾಡೋಕ್ಕಾಗುತ್ತೆ ನೋಡ್ಕೊಳ್ಳೋಣ ಅಂತ ಹೇಳ್ತಾಳೆ. ಆಗ ಚಂದನ ಹೇಳ್ತಾಳೆ, ನೀನು ಆ ಮನೆ ಬರೋಕ್ಕೆ ನಾನು ಬಿಡಲ್ಲ. ನಿನ್ನಂಥವಳು ಆ ಮನೆಗೆ ಬಿಡು, ನಮ್ಮ ಮುತ್ತು ಅಣ್ಣನ ಹತ್ರ ಕೂಡ ಸುಳಿಬಾರ್ದು, ಅಷ್ಟು ಕೆಟ್ಟ ಹುಳ ನೀನು ಅಂತ ಹೇಳ್ಕೊಂಡು ಬಾಯಿಗೆ ಬಂದಾಗ ಬೈತಾಳೆ. ಇನ್ನು ಚಂದನ ಹೇಳ್ತಾಳೆ, ನೀನು ಹೇಳಿದ್ಯಲ್ವಾ ನಿನಗೆ ಮನೆ ಅಂದರೆ ಒಂದು ಬಿಲ್ಡಿಂಗ್ ಮಾತ್ರ, ಆದರೆ ನನಗೆ ಮನೆ ಅಂದರೆ ಅದೊಂದು ಪ್ರತಿಯೊಬ್ಬರು ಜೀವಿಸುವಂಥ ಒಂದು ನೆಲೆ. ಅದರಲ್ಲಿ ಖುಷಿ ಸಂತೋಷ ಎಲ್ಲನೂ ಇರ್ತದೆ, ಒಬ್ರಿಗೊಬ್ರು ಆಗಬೇಕು, ಅದೇ ಮನೆ. ಆದರೆ ನಿನ್ನಂಥವಳಿಗೆ ಮನೆ ಅಂದರೆ ಅದರ ಅರ್ಥನೇ ಗೊತ್ತಿಲ್ಲ. ನಿನ್ನಂಥವಳು ದುಡ್ಡಿಗೋಸ್ಕರ ಏನು ಬೇಕಾದರೂ ಮಾಡ್ತಾಳೆ. ನಿನಗೆ ಅಹಂಕಾರ ಇರೋದು ದುಡ್ಡಿನಿಂದ ಅಲ್ವಾ. ನೋಡು, ನಿನ್ನ ಆದಾಯಕ್ಕೆ ಅಹಂಕಾರಕ್ಕೆ ಸರಿಯಾಗಿ ಪೆಟ್ಕೊಡೋಕ್ಕೆ ಈ ಚಂದನಂಗೆ ಬರುತ್ತೆ ಅಂತ ಹೇಳ್ತಾಳೆ ಚಂದನ. ಆಗ ಜಯಂತಿ ಹೇಳ್ತಾಳೆ, ಅಲ್ಲ ನಿಮ್ಮ ಮುತ್ತು ಅಣ್ಣ ಒಂದು ಮೇಸ್ತ್ರಿ ಅಲ್ವಾ, ಅವರಿಗೆ ಈ ರೀತಿ ಹೇಳ್ತಿದ್ಯಾ ಅಂತ ಹೇಳ್ತಾಳೆ. ಆಗ ಚಂದನ ಹೇಳ್ತಾಳೆ, ಬಾಯಿ ಮುಚ್ಚು, ಮುತ್ತು ಅಣ್ಣನ ಒಂದು ಮೇಸ್ತ್ರಿ ಅಂತ ಹೇಳ್ತಿದ್ಯಾ, ಇದರಲ್ಲೇ ಗೊತ್ತಾಗುತ್ತೆ ನಿನ್ನ ಬುದ್ಧಿ ಏನಂತ ಹೇಳ್ಕೊಂಡು. ನೀನು ಮದುವೆ ಆಗ್ತಿರೋ ಉದ್ದೇಶ ನನಗೆ ಗೊತ್ತಿದೆ. ನಿನ್ನಂಥವಳ ಆ ಮನೆಗಂತೂ ಬರಲೇಬಾರ್ದು, ನಿನ್ನಂಥವಳ ನೆರಳು ಕೂಡ ಆ ಮನೆ ಮೇಲೆ ಬೀಳಲೇಬಾರ್ದು ಅಂತ ಹೇಳಿ ಸರಿಯಾಗಿ ಬೈದು ಅಲ್ಲಿಂದ ಹೋಗ್ತಾಳೆ. ಹೋಗುವಾಗ ಹೇಳ್ತಾಳೆ, ಅಲ್ಲ ನೀನೇನೋ ಅಂದ್ಯ ಅಲ್ವಾ, ನೀನು ಯಾರು ಅಂತ. ನಾನು ಚಂದನ, ಗೋಲ್ಡ್ ಮೆಡಲ್ ಇನ್ ಆರ್ಕಿಟೆಕ್ಟ್ ಇಂಜಿನಿಯರಿಂಗ್. ಅಷ್ಟೇ ಅಲ್ಲ, ಮನೆ ಕಟ್ಟೋದು ಹೇಗಂತ ಗೊತ್ತು, ಆ ಮನೆಯಲ್ಲಿ ಹೇಗೆ ಬದುಕೋದು ಅಂತಲೂ ಗೊತ್ತು ಅಂತೇಳಿ ಸರಿಯಾಗಿ ಬೈದು ಅಲ್ಲಿಂದ ಹೋಗ್ತಾಳೆ. ಇನ್ನು ಹೋಗುವಾಗ ಜಯಂತಿ ಅಪ್ಪ ಅಮ್ಮನಿಗೆ ಸಾರಿ ಕೇಳಿಯೂ ಹೋಗ್ತಾಳೆ. ಇನ್ನು ಇದೆಲ್ಲ ವಿಚಾರನ ಬ್ರೋಕರ್ ಮುತ್ತುಗೆ ಹೇಳ್ತಾನೆ. ಇನ್ನು ಮುತ್ತುಗಂತೂ ತುಂಬಾ ಬೇಜಾರಾಗುತ್ತೆ. ಆಗ ಮುತ್ತು ಹೇಳ್ತಾನೆ, ಅಯ್ಯೋ ಅಣ್ಣ, 1 ನಿಮಿಷ ನನ್ನ ಮಾತು ಕೇಳಿ ಅಂತ ಹೇಳ್ತಾನೆ. ಆದರೆ ಬ್ರೋಕರ್ ಫೋನ್ ಕಟ್ ಮಾಡ್ತಾನೆ. ಇನ್ನು ಇದೆಲ್ಲ ನಟರಾಜ ಕೇಳಿಸ್ಕೊಳ್ತಾರೆ. ನಟರಾಜ ಕೇಳಿಸ್ಕೊಂಡು ತುಂಬಾ ಖುಷಿಯಾಗುತ್ತೆ. ಅವನಂತೂ ಫುಲ್ಲು ಡ್ಯಾನ್ಸ್ ಮಾಡ್ಕೊಂಡು ಒಳಗೆಲ್ಲ ಬರ್ತಾನೆ. ಆವಾಗ ಹರಿ ಹೇಳ್ತಾನೆ, ಯಾಕೆ ಡ್ಯಾನ್ಸ್ ಮಾಡ್ತಿದ್ಯಾ, ಅಲ್ಲ ನಾವಿಷ್ಟು ಬೇಜಾರಲ್ಲಿದ್ದೇವೆ, ಯಾಕೆ ಈ ರೀತಿ ಡ್ಯಾನ್ಸ್ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಆಗ ನಟರಾಜ್ ಹೇಳ್ತಾನೆ, ಅಲ್ಲ ಕಣೋ, ಈ ಮನೆಗೆ ಯಾವುದು ಬೇಕು ಯಾವುದು ಬೇಡ ಅಂತ ಹೇಳಿ ಹೊರಗಿಂದ ಬಂದಿರೋ ನನ್ನ ಸೊಸೆ ಗೊತ್ತಾಗುತ್ತೆ, ಆದರೆ ಇದೇ ಮನೆಯಲ್ಲಿ ಹುಟ್ಟಿ ಬೆಳೆದಿರೋ ನಿಮಗೆ ಗೊತ್ತಾಗಲ್ವಾ ಅಂತ ಹೇಳಿ ಬೈತಾರೆ ನಟರಾಜ. ಇನ್ನು ಮುತ್ತು ಅದನ್ನೆಲ್ಲ ಕೇಳಿಸ್ಕೊಂಡು ತುಂಬ ಬೇಜಾರಾಗಿ ಕೆಳಗೆ ಕೂತ್ಕೊಳ್ತಾನೆ. ಆಗ ಹರಿ ಹೇಳ್ತಾನೆ, ಅಣ್ಣ ಯಾಕಣ್ಣ ಇಷ್ಟು ಬೇಜಾರಾಗಿದ್ಯಾ, ಹೆದ್ರು ಬೇಡಣ್ಣ, ಆ ಹುಡುಗಿಗಿಂತ ಒಂದು ಒಳ್ಳೆ ಹುಡುಗಿಯನ್ನು ನೋಡಿ ನಾನು ಕಂಟಿ ಮದುವೆ ಮಾಡಿಸ್ತೇನೆ ಅಲ್ವಾ ಕಂಟಿ ಅಂತ ಹೇಳ್ತಾನೆ. ಆಗ ಕಂಟಿ ಹೇಳ್ತಾನೆ, ಹೌದಣ್ಣ, ನೀನು ಯಾಕೆ ಇಷ್ಟೊಂದು ಬೇಜಾರಾಗಿದೆಯಾ, ಒಂದು ಒಳ್ಳೆ ಹುಡುಗಿಯನ್ನು ನೋಡಿ ಮದುವೆ ಮಾಡಿಸ್ತೇನೆ ಅಂತ ಹೇಳ್ತಾರೆ. ಆಗ ಮುತ್ತು ಹೇಳ್ತಾನೆ, ಅಲ್ಲ ನಾನು ಈ ಮದುವೆ ಆಗಬೇಕಿತ್ತು ಕಣೋ, ನಾನು ಈ ಮದುವೆ ಆಗಬೇಕಿತ್ತು ಅಂತೇಳಿ ಕಂಟಿ ನೋಡ್ಕೊಂಡು ಹೇಳ್ತಾನೆ. ಇನ್ನು ಚಂದನ ಹೇಳ್ತಾಳೆ, ಅಣ್ಣ ನಮ್ಮಮ್ಮ ಹೇಳ್ತಾ ಇದ್ರು, ಒಂದು ಹುಡುಗನಿಗೋಸ್ಕರ ಒಂದು ಹುಡುಗಿ ಇದ್ದೇ ಇರ್ತಾಳಂತೆ, ದೇವರು ಬರ್ತಿರ್ತಾರಂತೆ, ಅದೇ ರೀತಿ ನಿಮಗೋಸ್ಕರ ಒಂದು ಹುಡುಗಿ ಇದ್ದೇ ಇರ್ತಾಳೆ, ಆದಷ್ಟು ಬೇಗ ಆ ಹುಡುಗಿ ಮದುವೆನೂ ಆಗ್ತಾಳೆ ನಿಮ್ಮ ಜೊತೆ ಅಂತ ಹೇಳ್ತಾ ಇರ್ತಾಳೆ. ಆಗ ಮುತ್ತು ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿರಲ್ಲ. ಇನ್ನು ಚಂದನ ಹೇಳ್ತಾಳೆ, ಅಲ್ಲ ಅಣ್ಣ, ನಾನೇನು ಕೇಳ್ತೇನೆ, ಆದರೆ ತಪ್ಪಿಟ್ಕೊಳ್ಬೇಡಿ, ಅಲ್ಲ ನೀವು ಯಾವಾಗಲೂ ಮದುವೆ ವಿಚಾರ ಬಂದಾಗ ಏನೂ ಮಾತಾಡ್ತಿರಲಿಲ್ಲ, ಅದ್ರ ಬಗ್ಗೆ ಗಮನನೂ ಕೊಡ್ತಾ ಇರಲಿಲ್ಲ, ಆದರೆ ಇವಾಗ ನೀವು ಮದುವೆ ಆಗಲೇಬೇಕು ಅಂತ ಹೇಳಿ ಹಠ ಹಿಡಿತಿದ್ದೀರಾ, ಇದ್ರ ಕಾರಣ ಏನಣ್ಣ ಅಂತ ಹೇಳ್ತಾಳೆ. ಆಗ ಹರಿನೂ ಹೇಳ್ತಾನೆ, ಹೌದು, ನೀನು ಯಾವತ್ತೂ ಈ ರೀತಿ ಮಾಡಿದವನೇ ಅಲ್ಲ, ಅಲ್ಲ ನಮ್ಮ ಹತ್ರ ಹೇಳದೆ ಮದುವೆ ಬಗ್ಗೆ ಈ ನಿರ್ಧಾರ ತಗೊಂಡವನೇ ಅಲ್ಲ, ಹಾಗಿರುವಾಗ ಎಂಗೇಜ್ಮೆಂಟಿಗೆ ಕೂಡ ಒಪ್ಕೊಂಡೆ, ಅದು ಆ ಹುಡುಗಿ ಬುದ್ಧಿ ಏನಂತ ಗೊತ್ತಿದ್ರೂ ನೀನು ಒಪ್ಕೊಂಡೆ, ಅಂದರೆ ಇದ್ರ ಅರ್ಥ ಏನು, ಇದ್ರ ಹಿಂದೆ ಏನೋ ಒಂದು ಉದ್ದೇಶ ಇದೆ ಏನಣ್ಣ ಅಂತ ಹೇಳ್ತಾಳೆ. ಆವಾಗ ಮುತ್ತು ಹೇಳ್ತಾನೆ, ಅಯ್ಯೋ ಏನೂ ಇಲ್ಲ, ನೀವೆಲ್ಲ ಮದುವೆ ಆಗು ಅಂತ ಹೇಳಿ ಹಠ ಮಾಡ್ತಿದ್ರಲ್ಲ,
ಅದಕ್ಕೆ ಮದುವೆ ಆಗೋಣ ಅಂತ ಹೇಳಿ ಈ ನಿರ್ಧಾರ ತಗೊಂಡೆ ಅಂತ ಹೇಳ್ತಾನೆ. ಆಗ ಮಹಿ ಹೇಳ್ತಾನೆ, ಇಲ್ಲ ನೀನೇನೋ ಸುಳ್ಳು ಹೇಳ್ತಿದ್ಯಾ ಅಂತ ಹೇಳ್ಕೊಂಡು ಅವನ ತಲೆ ಮೇಲೆ ಆಣೆ ಇಟ್ಟು ಕೇಳ್ತಾನೆ, ಅಣ್ಣ ನನ್ನ ತಲೆ ಮೇಲೆ ಆಣೆ ಇಟ್ಟು ಹೇಳು, ಮೊದಲು ಹೇಳು ಇದಕ್ಕೆ ಕಾರಣ ಏನು, ಯಾಕೆ ನೀನು ಈ ರೀತಿ ಮದುವೆ ಆಗಲಿಕ್ಕೆ ಸಡನ್ಲಿ ಒಪ್ಕೊಂಡು, ಅದು ಕೂಡ ನಮಗೆ ಯಾರಿಗೂ ಹೇಳ್ದೆ, ಯಾಕೆ ಈ ರೀತಿ ಎಲ್ಲ ಮಾಡಿದೆ ಅಂತ ಹೇಳ್ತಾನೆ. ಆಗ ಮುತ್ತುಗೆ ಏನು ಹೇಳಬೇಕಂತಲೇ ಗೊತ್ತಾಗಲ್ಲ. ಇನ್ನು ಮುತ್ತು ಹೇಳ್ತಾನೆ, ಅದು ಅದು ವೈಭವಿ ಸಿಕ್ಕಿದ್ಲು ಅಂತ ಹೇಳ್ತಾನೆ. ಆಗ ಕಂಟಿಗೆ ಶಾಕ್ ಆಗುತ್ತೆ. ಇನ್ನು ಮುತ್ತು ಹೇಳ್ತಾನೆ, ವೈಭವಿ ಸಿಕ್ಕಿ ಅವಳು ಆಡಿದಂಥ ಮಾತುಗಳನ್ನು ಎಲ್ಲ ಹೇಳ್ತಾನೆ. ನೀವೇ ನನ್ನ ಮದುವೆಗಿರೋ ಅಡ್ಡಿ, ನೀವೊಂದು ಮದುವೆ ಆದರೆ ನಾನು ಕಂಟಿ ಆದಷ್ಟು ಬೇಗ ಮದುವೆ ಆಗ್ತೇವೆ, ನೀವು ಮದುವೆ ಮಾಡುವ ಮನಸ್ಸೇ ಮಾಡಲ್ಲ, ಮದುವೆನೂ ಆಗ್ತಿಲ್ಲ, ಇದರಿಂದ ನಮಗೆ ತುಂಬಾ ತೊಂದರೆ ಆಗ್ತಿದೆ, ಮೊದಲು ನೀವು ಮದುವೆ ಆಗಿ ಅಂತ ಹೇಳಿರೋ ಎಲ್ಲ ವಿಚಾರನೂ ಕೇಳ್ತಾನೆ. ಅಂದರೆ ಮುತ್ತಿಗೆ ಅವಮಾನ ಮಾಡಿ ಮಾತಾಡಿರೋ ಎಲ್ಲ ವಿಚಾರನೂ ಮುತ್ತು ಕಂಟಿಗೆ ಹೇಳ್ತಾನೆ. ಆಗ ಕಂಟಿಗಂತೂ ತುಂಬಾ ಸಿಟ್ಟು ಬರ್ತದೆ. ಇನ್ನು ಕಂಟಿ ಹೇಳ್ತಾನೆ, ಅಲ್ಲ ಅಣ್ಣ ವೈಭವಿ ನಿಂಗೆ ಈಗೆಲ್ಲ ಹೇಳಿದ್ಲ, ಹೇಳು ಅಂತ ಹೇಳ್ತಾಳೆ. ಆಗ ಮುತ್ತು ಹೇಳ್ತಾನೆ, ಕಂಟಿ ಸಿಟ್ಟು ಮಾಡ್ಕೊಳ್ಬೇಡ ಕಣೋ, ವೈಭವಿ ಹೇಳಿದ್ರಲ್ಲಿ ತಪ್ಪೇನಿದೆ, ಅವಳಿಂದ ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾಳೆ, ಅವಳಿಗೆ ಆ ಮನೆಯಲ್ಲಿ ಇರೋಕ್ಕೆ ತುಂಬಾ ತೊಂದರೆ ಆಗ್ತಿದೆ, ಅದು ಬೇರೆ ನೀನು ಹೇಳಿದೆಯಂತೆ ಮುತ್ತು ಅಣ್ಣ ಮದುವೆ ಆದಮೇಲೆ ನನ್ನ ಮದುವೆ ಆಗ್ತೇನೆ ಅಂತ ಹೇಳಿ, ಹಾಗಿರುವಾಗ ಅವಳು ಮಾಡಿ ಸರಿ ಅಲ್ವಾ, ಅದರಲ್ಲಿ ಏನು ತಪ್ಪಿದೆ, ನೋಡ್ಕಂಡೆ ಅವಳಿಗೇನು ಬೈಬೇಡ, ಅವಳು ಮಾಡಿ ಸರಿಯಾಗೇ ಇದೆ, ನಾನು ಮೊದಲು ಮದುವೆ ಆಗಬೇಕಲ್ವಾ, ಆದಮೇಲೆ ನಿಮ್ಮಿಬ್ಬರ ಮದುವೆ ಯಾವುದೇ ವಿಘ್ನ ಇಲ್ಲದೆ ಒಳ್ಳೆ ರೀತಿ ನಡೆಯುತ್ತೆ ಅಲ್ವಾ, ಕಂಟಿ ಅರ್ಥ ಮಾಡ್ಕೊಳ್ಳೋ ಅಂತ ಹೇಳ್ತಾನೆ ಮುತ್ತು. ಆದರೆ ಕಂಟಿ ಅಂತೂ ಕೇಳ್ತಾನೆ ಇರಲ್ಲ. ಕಂಟಿ ಹೇಳ್ತಾನೆ, ಇಲ್ಲ ಅಣ್ಣ ವೈಭವಿ ಮಾಡಿ ತಪ್ಪು, ಇವತ್ತು ಅವಳಿಗೆ ನಾನು ಬುದ್ಧಿ ಕಲಿಸ್ತೇನೆ ಅಂತ ಹೇಳಿ ಅಲ್ಲಿಂದ ವೈಭವಿ ಮನೆಗೆ ಹೋಗ್ತಾನೆ ಕಂಟಿ. ಮುತ್ತು ಹೇಳ್ತಾನೆ, ಕಂಟಿ ನಿಲ್ಲೋ ನಿಲ್ಲೋ ಅಂತ ಹೇಳ್ತಾನೆ. ಆಗ ಅಮಿತ್ ಬಾಯ್ ಹೇಳ್ತಾನೆ, ಮುತ್ತುಜಿ ನೀವು ಇಲ್ಲಿರೋದು ಬೇಡ, ನೀವು ಇಲ್ಲಿದ್ದರೆ ಅದೇ ಯೋಚನೆ ನಿಮ್ಮ ತಲೆಗೆ ಬರುತ್ತೆ ಅಂತ ಹೇಳಿ ಅವನಿಗೆ ಇಷ್ಟ ಇಲ್ದಿದ್ರು ಅವ್ನ ಮನೆಗೆ ಅಮಿತ್ ಬಾಯ್ ಕರ್ಕೊಂಡು ಹೋಗ್ತಾನೆ. ಇನ್ನು ಹರಿ ಹೇಳ್ತಾನೆ, ಇರಲಿ ಕಂಟಿ ಅಲ್ಲಿಗೆ ಹೋಗಲಿ, ಅವನಿಗೆ ಸ್ವಲ್ಪ ಸಮಾಧಾನ ಆಗಲಿ ಅಂತ ಹೇಳ್ತಾನೆ. ಇನ್ನು ಕಂಟಿ ವೈಭವಿ ಮನೆ ಹೋಗಿ ವೈಭವಿ ವೈಭವಿ ಅಂತ ಕಿರ್ಚಾಡ್ತಾ ಇರ್ತಾನೆ. ಆಗ ವೈಭವಿ ಅಮ್ಮ ಹೇಳ್ತಾರೆ, ಯಾಕೋ ಇಲ್ಲಿಗೆ ಬಂದಿದ್ಯಾ ಅಂತ ಕೇಳ್ತಾನೆ. ಆವಾಗ ಕಂಟಿ ಹೇಳ್ತಾನೆ, ನಂಗೆ ವೈಭವಿ ಹತ್ರ ಮಾತಾಡಬೇಕು ಅಂತ ಹೇಳ್ತಾನೆ. ಆಗ ವೈಭವಿ ಬರ್ತಾಳೆ. ಆಗ ವೈಭವಿ ಹೇಳ್ತಾಳೆ, ನೀನು ಯಾಕೆ ಇಲ್ಲಿಗೆ ಬಂದ್ಯಾ ಅಂತ ಹೇಳ್ತಾಳೆ. ಆಗ ಕಂಟಿ ಹೇಳ್ತಾನೆ, ನೋಡು ವೈಭವಿ, ನಿಂಗೆ ನನ್ನ ಮೇಲೆ ಇನ್ನೂ ಪ್ರೀತಿ ಇದೆ ಅಂತ ಅಂದ್ಕೊಂಡಿದ್ದೇನೆ, ಮೊದಲು ಇಲ್ಲಿಂದ ಬಾ ಅಂತ ಹೇಳಿ ಪಕ್ಕಕ್ಕೆ ಕರ್ಕೊಂಡು ಹೋಗಿ ವೈಭವಿ ಕಂಟಿ ಇಬ್ಬರು ಮಾತಾಡ್ತಾ ಇರ್ತಾರೆ. ಆಗ ವೈಭವಿಯ ಅಮ್ಮ ಅವಳ ಅಣ್ಣಂಗೆ ಕರೆದು ಹೇಳ್ತಾಳೆ, ನೋಡು ನಿನ್ನ ತಂಗಿನ ಕರ್ಕೊಂಡೋಗಿ ಅಲ್ಲಿ ಮಾತಾಡ್ತಿದ್ದಾನೆ ಕಂಟಿ, ನೀನು ನೋಡಿದ್ರೆ ಇಲ್ಲಿ ಸುಮ್ಮನೆ ಇದೆಯಾ, ವೈಭವಿ ನೋಡಿದ್ರೆ ಅಲ್ಲಿ ಹೋಗಿದ್ದಾಳೆ ಅಂತ ಹೇಳ್ತಾಳೆ, ಮುದ್ದು ಅವಳಂಗೆ ಕರಿಯೋ ಅಂತ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ, ಅಮ್ಮ ನೀನು ಸುಮ್ಮನೆ ಇರು, ಅವಳೇ ನಿನ್ನ ಮಾತು ಕೇಳಲ್ಲ, ಮೊದಲು ಅವರಿಬ್ರು ಏನು ಮಾತಾಡ್ತಾರೆ ಅಂತ ಹೇಳ್ಕೊಂಡು ನಾವು ಕದ್ದು ಕೇಳಿಸ್ಕೊಳ್ಳೋಣ ಅಂತ ಹೇಳ್ತಾರೆ. ಆಗ ಅವ್ರ ಅಮ್ಮ ಹೇಳ್ತಾರೆ, ಅಯ್ಯೋ ನೀವಿಬ್ರು ಯಾಕಾದ್ರೂ ನನ್ನ ಹೊಟ್ಟೆಲಿ ಹುಟ್ಟಿದ್ರು ಅಂತ ಹೇಳ್ಕೊಂಡು ಬೈಕೊಂಡು ಅವರಿಬ್ರು ಮಾತಾಡೋದೆಲ್ಲ ಕೇಳಿಸ್ತಾ ಇರ್ತಾರೆ. ಇನ್ನು ಕಂಟಿ ಹೇಳ್ತಾನೆ, ನೋಡು ವೈಭವಿ, ನಾನು ಹೇಳೋದನ್ನ ಸರಿಯಾಗಿ ಕೇಳು, ಮುತ್ತು ಅಣ್ಣ ನಿಂಗೆ ಸಿಕ್ಕಿದ್ನಾ, ಮುತ್ತು ಅಣ್ಣನ ಹತ್ರ ನೀನು ಏನು ವಿಷಯ ಮಾತಾಡಿದ್ಯಾ ಅಂತ ಹೇಳ್ತಾನೆ. ಆಗ ವೈಭವಿ ಹೇಳ್ತಾಳೆ, ಯಾಕೆ ಈ ರೀತಿ ಮಾತಾಡ್ತಿದ್ಯಾ, ಹೌದು ಮುತ್ತಣ್ಣ ರೋಡಲ್ಲಿ ಸಿಕ್ಕಿದ್ರು, ಅವ್ರಿಗೆ ನಾನು ಹೇಳಿದೆ ನೀವು ಬೇಗ ಮದುವೆ ಆಗಿ, ನೀವು ಮದುವೆ ಆದ್ಮೇಲೆ ನಮ್ಮ ಮದುವೆ ಆಗುತ್ತೆ ಅಂತ ಹೇಳಿದೆ, ಅದರಲ್ಲಿ ಏನು ತಪ್ಪಿದೆ ಅಂತ ಹೇಳ್ತಾನೆ. ಆಗ ಕಂಟಿ ಹೇಳ್ತಾನೆ, ಏನು ತಪ್ಪಿದ್ಯಾ, ನೀನು ಅವನ ಹತ್ರ ಯಾವ ರೀತಿ ಮಾತಾಡಿದ್ಯಾ ವೈಭವಿ, ಅವ್ನು ನಿನ್ನ ಮಾತನ್ನು ಇಷ್ಟು ಸೀರಿಯಸ್ ಆಗಿ ತಗೊಂಡು ನನಗೆ ಗೊತ್ತಿದ್ಯಾ, ಯಾಕೆ ಈ ರೀತಿ ಮಾಡಿದ್ಯಾ ಅಂತ ಹೇಳ್ತಾನೆ. ಆಗ ವೈಭವಿ ಹೇಳ್ತಾಳೆ, ಅಯ್ಯೋ ನಾನೇನು ಮಾತಾಡಿದೆ, ನಾನು ಆ ರೀತಿ ಏನೂ ಮಾತಾಡಲಿಲ್ಲ ಅಂತ ಹೇಳ್ತಾನೆ. ಆಗ ಕಂಟಿ ಹೇಳ್ತಾಳೆ, ಬಾಯಿ ಮುಚ್ಚು ವೈಭವಿ, ನೀನು ಅಣ್ಣನಿಗೆ ಅಷ್ಟು ಅವಮಾನ ಆಗುವಾಗ ಮಾತಾಡಿದ್ಯಲ್ವಾ, ಅವನು ಅದರಿಂದ ಯಾವ ನಿರ್ಧಾರ ತಗೊಂಡಿದ್ದಾನೆ ಅಂತ ಗೊತ್ತಿದೆಯಾ ನಿಂಗೆ, ಅವ್ನು ಮದುವೆ ಆಗೋಕೆ ಹೊರಟಿದ್ದಾನೆ ಕಣೆ, ಅದು ನಿಂಗೆ ಗೊತ್ತಿದೆಯಾ ಅಂತ ಕೇಳ್ತಾನೆ. ಆವಾಗ ವೈಭವಿ ಹೇಳ್ತಾಳೆ, ಹೌದು ಮದುವೆ ಆಗಲಿ, ಮದುವೆ ಆದರೆ ನಮಗೆ ಒಳ್ಳೇದೇ ತಾನೆ, ಅವ್ರ ಮದುವೆ ಆದರೆ ನಮ್ಮಿಬ್ಬರ ಮದುವೆ ಬೇಗ ಆಗುತ್ತೆ ಅಂತ ಹೇಳ್ತಾರೆ. ಆಗ ಕಂಟಿ ಹೇಳ್ತಾನೆ, ನೋಡು ವೈಭವಿ, ನೀನು ಮಾಡ್ತಿರೋದು ತಪ್ಪು, ನೀನು ಅವನಿಗೆ ಆ ರೀತಿ ಮಾತಾಡೋದಕ್ಕೆ ಅವನು ಹೋಗಿ ಆಲ್ರೆಡಿ ಮದುವೆ ಆದ ಡಿವೋರ್ಸ್ ಹುಡುಗಿನ ಮದುವೆ ಆಗಲಿಕ್ಕೆ ಹೊರಟಿದ್ದಾನೆ ಕಣೆ ಅಂತ ಹೇಳ್ತಾರೆ. ಆಗ ಅವರ ಅಮ್ಮ ಮತ್ತು ಅವ್ರ ಅಣ್ಣ ನಗಾಡ್ತಾ ಇರ್ತಾರೆ. ಅವರಿಗಂತೂ ತುಂಬಾ ಮಜಾ ಸಿಗ್ತಾ ಇರ್ತದೆ, ಯಾಕಂದರೆ ವೈಭವಿ ಮತ್ತು ಕಂಟಿ ಗಲಾಟೆ ಮಾಡ್ತಿರೋದ್ರಿಂದ. ಇನ್ನು ಕಂಟಿ ಹೇಳ್ತಾನೆ, ನೋಡು ವೈಭವಿ, ನೀನು ಮಾಡ್ತಿರೋದು ತಪ್ಪು, ನೀನು ಇಷ್ಟು ಸ್ವಾರ್ಥಿಯ, ನಮ್ಮಿಬ್ಬರು ಮದುವೆ ಆಗ್ಲಿಕ್ಕೋಸ್ಕರ ನನ್ನ ಅಣ್ಣನ ಜೀವನ ಬಲಿ ಕೊಡ್ಲಿಕ್ಕೆ ನೋಡ್ತಿದ್ಯಾ, ನೀನು ಯಾಕೆ ವೈಭವಿ ನೀನು ಇಷ್ಟು ಸ್ವಾರ್ಥಿ ಆದೆ ಅಂತ ಹೇಳ್ತಾನೆ ಕಂಟಿ. ಆಗ ವೈಭವಿ ಹೇಳ್ತಾಳೆ, ನಂಗೆ ಗೊತ್ತಿಲ್ಲ, ನನ್ನ ಮದುವೆ ಆಗಬೇಕು ಅಷ್ಟೇ ಅಂತ ಹೇಳ್ತಾಳೆ. ಆಗ ಕಂಟಿಗೆ ಸಿಟ್ಟು ಬಂದು ಒಂದು ಕೆನ್ನೆಗೆ ಬಾರಿಸ್ತಾನೆ ವೈಭವಿದು. ಇನ್ನು ಅದನ್ನೆಲ್ಲ ವೈಭವಿ ಅಮ್ಮ ಮತ್ತು ವೈಭವಿ ಅಣ್ಣ ನೋಡ್ತಾ ಇರ್ತಾರೆ. ಇನ್ನು ಕಂಟಿ ಹೇಳ್ತಾನೆ, ನೋಡು ವೈಭವಿ, ಈಗ ಹೇಳ್ತಿದ್ದಾನೆ ಕೇಳು, ನನಗೆ ನನ್ನ ಅಣ್ಣನೇ ಮುಖ್ಯ, ನನ್ನ ಅಣ್ಣ ಮುಂಚೆಯಿಂದನೂ ಎಲ್ಲರೂ ನಮಗೋಸ್ಕರ ತ್ಯಾಗ ಮಾಡ್ಕೊಂಡು ಬಂದಿದ್ದಾನೆ, ಅವನಿಗೋಸ್ಕರ ಬದುಕೇ ಇಲ್ಲ ಕಣೆ, ಅವ್ನು ನಮಗೋಸ್ಕರ ಬದುಕಿದ್ದಾನೆ, ಅವನಿಗೋಸ್ಕರ ಏನೂ ಮಾಡ್ಕೊಳ್ಳಿಲ್ಲ, ಎಲ್ಲ ನಮಗೋಸ್ಕರ ಮಾಡ್ಕೊಂಡಿದ್ದಾನೆ, ಅಷ್ಟು ಒಂದು ಚೂರು ಕಲ್ಮಶ ಇಲ್ಲದವ್ನು ನನ್ನ ಅಣ್ಣ. ನೋಡು, ನನಗೆ ನನ್ನ ಅಣ್ಣ ಮುಖ್ಯ, ನನ್ನ ಮನೆ ಮುಖ್ಯ, ಆದಮೇಲೆ ನೀನು, ಈಗಲೇ ಹೇಳ್ತಿದ್ದೇನೆ, ಇನ್ನೊಂದು ಸಾರಿ ನನ್ನ ಅಣ್ಣನ ಸುದ್ದಿಗೆ ಏನಾದರೂ ನೀನು ಓದಿ ನಾನು ಏನು ಮಾಡ್ತೀರ ಅಂತ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆಗ ವೈಭವಿ ಹೇಳ್ತಾಳೆ, ನೋಡು ಕಂಟಿ, ನಂಗೆ ಒಂದು ವಿಚಾರ ಹೇಳು, ನಿನಗೆ ನಾನು ಮುಖ್ಯನಾ, ನಿಮ್ಮ ಮನೆ ಮುಖ್ಯನಾ, ನಿನ್ನ ಅಣ್ಣ ಮುಖ್ಯನಾ ಅಂತ ಕೇಳ್ತಾರೆ.
ನೋಡು ವೈಭವಿ, ಈಗ ನಾನು ಹೇಳ್ತೇನೆ ಕೇಳ್ಕೊ, ಸರಿಯಾಗಿ ಕೇಳಿಸ್ಕೊ. ನನಗೆ ನನ್ನ ಅಣ್ಣ, ನಮ್ಮ ಮನೆಯೇ ಮುಖ್ಯ. ಮೊದಲು ನನಗೆ ನನ್ನ ಅಣ್ಣ ಮದುವೆ ಆದಮೇಲೆ ನನ್ನ ಮದುವೆ. ಅಲ್ಲಿವರೆಗೂ ಕಾಯ್ದಾದ್ರೆ ಕಾಯಿ, ಇಲ್ಲದ್ರೆ ನಿನ್ನ ದಾರಿ ನೀನು ನೋಡ್ಕೊ. ಇನ್ನೊಂದು ಸಲ ನನ್ನ ಅಣ್ಣನ ಸುದ್ದಿಗೆ ಬಂದರೆ ನಾನು ಏನು ಮಾಡ್ತೇನಂತ ನನಗೆ ಗೊತ್ತಿಲ್ಲ ವೈಭವಿ ಅಂತೇಳಿ ಸರಿಯಾಗಿ ಬೈದು ಅಲ್ಲಿಂದ ಹೋಗ್ತಾನೆ ಕಂಟಿ. ಇನ್ನು ಈ ಕಡೆ ವೈಭವಿಯ ಅಮ್ಮ ಮತ್ತು ವೈಭವಿಯ ಅಣ್ಣ ತುಂಬಾ ಅವಳಿಗೆ ಗೇಲಿ ಮಾಡ್ತಾ ಇರ್ತಾರೆ. ಇನ್ನು ವೈಭವಿ ಅಲ್ಲಿಗೆ ಬರ್ತಾಳೆ. ಆಗ ವೈಭವಿ ಅಮ್ಮ ಹೇಳ್ತಾರೆ, ಈ ರುದ್ರೇಶ, ಮೊದಲು ಹೋಗಿ ಆರತಿ ತಕೊಂಡು ಬಾರೋ. ಹೇಗೋ ಆ ಕಡೆಯಿಂದ ಆರತಿ ಆಗಿದೆ, ಇವಾಗ ತವರ ಮನೆ ಆರತಿ ಆಗಬೇಕಲ್ಲ, ಮೊದಲೇ ಅರಿಶಿಣದ ಮೈ, ಹಸಿ ಮೈ ಇರುವಾಗಲೇ ಆರತಿ ಮಾಡಬೇಕು ಅಂತ ಹೇಳ್ತಾರೆ. ಆಗ ವೈಭವಿಗೆ ಸಿಟ್ಟು ಬರ್ತಾ ಇರ್ತದೆ. ಆಗ ಅವಳ ಅಣ್ಣ ಹೇಳ್ತಾಳೆ, ನೋಡಮ್ಮ ಅವಳು ಲುಕ್ ನೋಡಮ್ಮ, ಏನು ಭಾರಿ ಹಾರಾಡ್ತಿದ್ಲು, ಇವಾಗ ನೋಡು ಇವಳು ಸ್ವಾರ್ಥಿ ಅಂತೆ. ಕಂಟಿನೇ ಸರಿಯಾಗಿ ಬುದ್ಧಿ ಕಲಿಸಿ ಹೋದ ಇವಳಿಗೆ ಅಂತ ಹೇಳ್ತಾರೆ. ಆಗ ವೈಭವಿ ಅಮ್ಮ ಹೇಳ್ತಾಳೆ, ಅಲ್ಲ ಕಣೆ, ಏನು ಕಂಟಿ ವೈಭವಿ ಲವ್ವು ಹಾಗೆ ಹೀಗೆ ಅಂತ ಹೇಳ್ತಿದ್ದಿ, ಈಗ ನೋಡಿದರೆ ಅವನಿಗೆ ಬಾಯಿಗೆ ಬಂದಾಗ ಬೈದ ಅಲ್ವಾ, ಅದಕ್ಕೆ ಹೇಳಿದ್ದು. ಅವ್ನು ಸರಿ ಇಲ್ಲ ಅಂತ ಹೇಳ್ಕೊಂಡು ನೀನು ನನ್ನ ಮಾತು ಕೇಳಿದ್ಯಾ? ಅಲ್ಲ, ನಿಂಗೆ ಸ್ವಾರ್ಥಿ ಅಂತ ಹೇಳ್ದ ಅವನು. ಎಷ್ಟಿರ್ಬೇಕು ಅವನಿಗೆ, ಈಗಲಾದರೂ ಅರ್ಥ ಆಯ್ತಾ? ನನ್ನ ಕಂಟಿ ಅಂತ ಹೇಳ್ತಾ ಇದ್ದಿ, ಇವಾಗ ಏನು ಮಾಡ್ತೀಯಾ? ಅಂಥವ್ನನ್ನ ನೀನು ಲವ್ ಮಾಡಿದೆ, ನಿಂಗೆ ಇನ್ನೂ ಆಗ್ಬೇಕು ಕಣೆ ಅಂತ ಹೇಳ್ತಾಳೆ ಅವಳಮ್ಮ. ಇನ್ನು ಅವಳಿಗೆ ತುಂಬಾ ಅವಮಾನ ಮಾಡ್ತಾ ಇರ್ತಾರೆ ಅವಳ ಅಮ್ಮ ಮತ್ತು ಅವಳ ಅಣ್ಣ. ಇನ್ನು ಅವಳ ಅಣ್ಣ ಹೇಳ್ತಾಳೆ, ಇದೆಲ್ಲ ಆಗುತ್ತಂತಾನೆ ನಾನು ಅವಳ ಹತ್ರ ಮಂಜಣ್ಣ ಮದುವೆ ಆಗು ಅಂತ ಹೇಳಿದೆ, ಅದಕ್ಕೂ ಕಲ್ಲು ಹಾಕ್ಕೊಂಡ್ಬಿಟ್ಲು. ಇದೆಲ್ಲ ನಿಂಗೆ ಆಗ್ಬೇಕು ಕಣೆ. ಅಲ್ಲ, ನಿನ್ನ ಲವ್ ಸ್ಟೋರಿಯೋ ಏನೇ ನಿನ್ನ ಕತೆ, ನನಗಂತೂ ತುಂಬಾ ಖುಷಿಯಾಗಿದೆ ಕಂಟಿ. ಥ್ಯಾಂಕ್ ಯು ಸೋ ಮಚ್. ನಿಂಗೆ ಇವಾಗಲಾದರೂ ಅರ್ಥ ಆಯ್ತಲ್ಲ. ಅಲ್ಲ, ಈ ರೀತಿ ರೋಮಿಯೋನ ನಾನು ಎಷ್ಟು ಸಲ ನೋಡಿದ್ದೇನೆ, ಎಲ್ಲಿ ಎಲ್ಲ ನೋಡಿದ್ದೇನೆ. ನಿನ್ನಂಥವಳಿಗೆ ಅವನು ಸಿಕ್ಕಿದ್ದೇ ಕರೆಕ್ಟ್ ಕಣೆ, ಅವನಿಗೆ ನೀನು ಸಿಕ್ಕಿದೆ ಕರೆಕ್ಟು. ನಿನ್ನಂಥವ್ರು ಹೋಗಿ ಹೋಗಿ ಅಂಥವರಿಗೆ ಬೀಳೋದು. ಈಗಲಾದರೂ ಗೊತ್ತಾಯ್ತಾ? ಹೋಗು ಹೋಗು ಒಳಗೆ ಹೋಗು ಅಂತ ಹೇಳ್ತಾನೆ. ಇನ್ನು ವೈಭವಿ ಸಿಟ್ಟಿನಲ್ಲಿ ಹೋಗಿ ಬಾಗಿಲು ಹಾಕ್ಕೊಳ್ತಾಳೆ. ಆವಾಗ ವೈಭವಿ ಅಮ್ಮ ಹೇಳ್ತಾರೆ, ಇವಳೇನು ಯಾವಾಗ ನೋಡಿದ್ರು ಬಾಗಿಲು ಹಾಕ್ಕೊಳ್ತಾ ಇರ್ತಾಳೆ, ಇನ್ನೂ ಎಳ್ಸು ಅಂತ ಹೇಳ್ತಾಳೆ. ಆಗ ಅವ್ರ ಅಣ್ಣ ಹೇಳ್ತಾಳೆ, ಎಲ್ಲ ನಿನ್ನ ಬುದ್ಧಿಯೇ ಅಂತ ಹೇಳ್ತಾಳೆ. ಇನ್ನು ವೈಭವಿ ಅಮ್ಮ ಮತ್ತು ವೈಭವಿ ಅಣ್ಣ ಇಬ್ಬರು ನಗಾಡ್ತಾ ಇರ್ತಾರೆ. ಇನ್ನು ಈ ಕಡೆ ಅಮಿತ್ ಬಾಯಿ ಮನೆಗೆ ಮುತ್ತು ಬರ್ತಾರೆ. ಮುತ್ತು ಬಂದಾಗ ಮುತ್ತು ಹೇಳ್ತಾನೆ, ಅಲ್ಲ ಅಮಿತ್ ಬಾಯಿ, ನನ್ನಿಂದ ನಿಮಗೆ ಯಾಕೆ ತೊಂದರೆ ಅಂತ ಹೇಳ್ತಾರೆ. ಆಗ ಅಮಿತ್ ಬಾಯಿ ಹೇಳ್ತಾಳೆ, ಅಣ್ಣ ನೋಡಿ, ನಂಗೆ ಗೊತ್ತಿದೆ ನಿಮಗೆ ತುಂಬ ಬೇಜಾರಾಗಿದೆ ಅಂತ, ಆದರೆ ಬೇಜಾರು ಮಾಡ್ಕೋಬೇಡಿ, ಎಲ್ಲನೂ ಆಗೋದು ಒಳ್ಳೆಯದಕ್ಕೆ ಅಲ್ವಾ ಅಂತ ಹೇಳ್ತಾರೆ. ಆಗ ಮಹಿಮಾ ಹೇಳ್ತಾಳೆ, ಮುತ್ತುಜಿ ಎಂಗೇಜ್ಮೆಂಟ್ ಆಯಿತಾ ಅಂತ ಕೇಳ್ತಾರೆ. ಮಹಿಮನಿಗೆ ಗೊತ್ತಿರಲ್ಲ. ಆಗ ಅಮಿತ್ ಬಾಯಿ ಹೇಳ್ತಾನೆ, ಎಲ್ಲ ಸ್ಟೋರಿ ಹೇಳ್ತಾನೆ. ಆವಾಗ ಮಹಿಮಂಗೂ ತುಂಬ ಬೇಜಾರಾಗುತ್ತೆ. ಇನ್ನು ಮಹಿಮಾ ಮತ್ತು ಅಮಿತ್ ಬಾಯಿ ಮುತ್ತು ಮಾತಾಡ್ತಾ ಇರ್ತಾರೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ಮುಂದೇನಾಗುತ್ತೆ? ಅಮಿತ್ ಬಾಯಿ ಮುತ್ತು ಹತ್ರ ಹೇಳ್ತಾರೆ, ಮಹಿಮನ್ ಮದುವೆ ಆಗ್ತೀರಾ ಅಂತ ಹೇಳಿ. ಆದರೆ ಮುತ್ತು ಏನು ಹೇಳ್ತಾನೆ? ಮಹಿಮನಿಗೆ ಮದುವೆ ಆಗಲಿಕ್ಕೆ ಇಷ್ಟ ಇರುತ್ತೆ, ಆದರೆ ಮುತ್ತುಗೆ ಇಷ್ಟ ಇರುತ್ತಾ? ಏನೆಲ್ಲ ಆಗುತ್ತೆ ಪ್ರತಿಯೊಂದನ್ನು ನಾಳೆ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಹೀಗೆ ಇರಲಿ.